ನಮಸ್ಕಾರ AVK ಹಾಬಿ ಐಡಿಯಾಸ್ಗೆ ಸ್ವಾಗತ। ಇವತ್ತಿನ ವಿಡಿಯೋದಲ್ಲಿ ನಾನು ವೈಷ್ಣವರ ಮನೆಯಲ್ಲಿ ಮಾಡುವಂತ ಒಂದು ಸಮಾರಂಭದ ಅಡಿಗೆಯನ್ನು ತೋರಿಸ್ತಾ ಇದ್ದೀನಿ। ತುಂಬಾ ರುಚಿಯಾಗಿರೋ ಪದಾರ್ಥ ಇದು। ಇದನ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ, ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ। ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ವೈಷ್ಣವರ ಮನೆಯಲ್ಲಿ ಮಾಡುವಂಥ ಹುಳುತವೆ ಹೇಗೆ ಮಾಡೋದು ಅಂತ ಕಲಿಯೋಣವಾ? ನೋಡಿ, ಮೊದಲಿಗೆ 1 ಕಪ್ ಆಗೋಷ್ಟು ಅವರೆಕಾಳನ್ನ ಒಂದು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ, ಮತ್ತು ಅದ್ರ ಜೊತೆ 1 ಹಸಿಮೆಣಸನ್ನು ಸಹ ಹಾಕಿದ್ದೀನಿ। ನೆಕ್ಸ್ಟು ನೋಡಿ, ಒಂದು ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆನ ನಾನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿರೋದನ್ನು ನೀರಿನ ಸಮೇತ ಹಾಕ್ತಾ ಇದ್ದೀನಿ। ಈಗ ಇದಕ್ಕೆ 1/4 ಕಪ್ ಆಗೋಷ್ಟು ನೀರನ್ನು ಹಾಕ್ತಾ ಇದ್ದೀನಿ। ನಂತರ ಅವರೆಕಾಳು ಮತ್ತು ತೊಗರಿಬೇಳೆ ಎರಡನ್ನು ಚೆನ್ನಾಗಿ ಬೇಯಿಸ್ಕೊಂಡ್ಬಿಡೋಣ, ಒಂದು 3 ವಿಷಲಾಗೋವರೆಗೂ। ಈಗ ನೋಡಿ, ಒಂದು ಕಡೆ ಕುಕ್ಕರಲ್ಲಿ ಬೇಳೆ ಎಲ್ಲ ಬೇಯ್ತಾ ಇರಲಿ, ನಾವಿಲ್ಲಿ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ। ನೋಡಿ, ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 2 ಚಮಚ ಆಗೋಷ್ಟು ಧನಿಯಾ ತಗೊಂಡಿದ್ದೀನಿ, ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸು ಮತ್ತು ಚಕ್ಕೆ, ಮೊಗ್ಗು, ಲವಂಗ ತಗೊಂಡಿದ್ದೀನಿ, ಒಂದು ಅರ್ಧ ಚಮಚ ಆಗೋಷ್ಟು ಗಸಗಸೆ ತಗೊಂಡಿದ್ದೀನಿ। ಇವಾಗ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ। ಫಸ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಪ್ಯಾನ್ಗೆ ಹಾಕ್ತಾ ಇದ್ದೀನಿ। ಎರಡನ್ನು ಚೆನ್ನಾಗಿ ಹುರ್ಕೋಬೇಕು। ಈ ಮಸಾಲ ಹುರ್ಕೊಳ್ಳೋದೇನಿರುತ್ತೆ ಇದು ತುಂಬ ಇಂಪಾರ್ಟೆಂಟು ಈ ರೆಸಿಪಿಗೆ। ಇದಕ್ಕೆ ಅಷ್ಟನ್ನು ಒಂದೇ ಸಲ ಹಾಕ್ಕೊಂಡು ಹುರ್ಕೋಬಾರ್ದು, ಸಪ್ರೇಟಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ। ನೋಡಿ, ಸ್ವಲ್ಪ ಘಮ ಬರ್ತಾ ಇದ್ದಾಗೆ ನಾನೀಗ 2 ಚಮಚ ಆಗೋಷ್ಟು ಕೊತ್ತಂಬರಿನ ಹಾಕ್ತಾ ಇದ್ದೀನಿ। ನೋಡಿ, ಇದು ಸಹ ಚೆನ್ನಾಗಿ ಘಮ ಬರಬೇಕು। ನೋಡಿ, ಕೊತ್ತಂಬರಿ ಪರಿಮಳ ಬರ್ತಾ ಇದೆ। ಈಗ ಚಕ್ಕೆ, ಮೊಗ್ಗು, ಲವಂಗ ಹಾಕ್ತಾ ಇದ್ದೀನಿ। ನಂತರ ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸು, ಒಳ್ಳೆ ಘಮ ಬರ್ತಾ ಇದೆ ಮಸಾಲದ್ದು। ಇವಾಗ ನೋಡಿ, ರೆಡಿಯಾಗಿದೆ ಮಸಾಲ। ಇವಾಗ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ। ನೋಡಿ, ಇವಾಗ ಕೊನೆಯದಾಗಿ ಗಸಗಸೆನ ಕೊನೆಯದಾಗಿ ಹಾಕೋಬೇಕಾಗತ್ತೆ, ಅಂದರೆ ಬಾಣಲೆ ಶಾಖ ಸಹ ಸಾಕಾಗುತ್ತೆ ಇದಕ್ಕೆ, ಇಲ್ಲಾಂದರೆ ಚಟಪಟ ಅಂತ ಸಿಡಿದು ಅರಳು ಥರ ಬಂದ್ಬಿಡುತ್ತೆ। ನೋಡಿ, ಇವಾಗ ಇಷ್ಟು ಸಾಕಾಗಿದೆ, ಕರೆಕ್ಟಾಗಿ ಫ್ರೈ ಆಗಿದೆ, ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ। ಇವಾಗ ಇದನ್ನು ನಾನು
ಹಾಗೆ ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ಈಗ ನೋಡಿ ಮಿಕ್ಸಿ ಜಾರಿಗೆ ಹುರಿದಿರೋ ಮಸಾಲೆಗಳನ್ನು ಹಾಕ್ತಾ ಇದ್ದೀನಿ. ನಂತರ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ, ನೋಡಿ ಹುಣಸೆ ಹಣ್ಣನ್ನು ನೆನೆಸಿಬಿಟ್ಟು ಹಾಕ್ತಾ ಇದ್ದೀನಿ. ರಸನೂ ಸಹ ಆಮೇಲೆ ಹಾಕ್ಕೋಬೋದು, ಆದರೆ ನಾನು ಗ್ರೈಂಡ್ ಮಾಡೋದ್ರಿಂದ ತುಂಬ ಚೆನ್ನಾಗಾಗತ್ತೆ, ಹಾಗಾಗಿ ಗ್ರೈಂಡ್ ಮಾಡಬೇಕಿದ್ರೆ ನಾನು ಹಾಕ್ತಾ ಇದ್ದೀನಿ. ಈಗ 1/4 ಕಪ್ ಆಗೋಷ್ಟು ನೀರನ್ನ ಹಾಕಿಬಿಟ್ಟು ನಾನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ. ನೋಡಿ ಮಸಾಲ ರೆಡಿಯಾಗಿದೆ, ಘಮ್ ಅಂತ ಪರಿಮಳ ಸಹ ಬರ್ತಾ ಇದೆ. ಈಗ ನೋಡಿ ಕುಕ್ಕರ್ ಮುಚ್ಚಳ ತೆಗೆದಿದ್ದೀನಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಬೇಳೆನೂ ಸಹ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ, ತುಂಬ ಸಾಫ್ಟ್ ಆಗಿದೆ. ಇವಾಗ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲವನ್ನು ಹಾಕ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರ್ಗೆ ನೀರನ್ನ ಹಾಕಿಬಿಟ್ಟು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಈಗ ಸಣ್ಣದಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ನೀವು ಬೇಕಿದ್ರೆ ಇದಕ್ಕೆ 1-2 ಚಮಚ ಆಗೋಷ್ಟು ಸಾಂಬಾರ್ ಪುಡಿನೂ ಸಹ ರುಬ್ಬುವಾಗ ಹಾಕ್ಕೋಬೋದು. ಅಂದರೆ ಕೊತ್ತಂಬರಿ ಜೀರಿಗೆ ಮಾತ್ರ ಬಳಸಿಬಿಟ್ಟು ಅದೊಂದು ಸ್ಪೆಷಲ್ ಮಸಾಲೆ ಆಗುತ್ತೆ. ಆ ರೀತಿಯ ಹುಳ್ತವೆನೂ ಸಹ ನಾನು ಮಠಗಳಲ್ಲಿ ಮಾಡುವಂಥ ಹುಳ್ತವೆ ರೆಸಿಪಿನೂ ಸಹ ಆಲ್ರೆಡಿ ಹಾಕಿದ್ದೀನಿ. ನೀವು ಲಿಂಕ್ನ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿದರೆ ನಿಮಗೆ ಸಿಗತ್ತೆ. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ನೋಡಿ ಚೆನ್ನಾಗಿ ಕುದೀತಾ ಇರೋವಾಗಲೇ ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ಹೀಗೆ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ನೋಡಿ ಒಗ್ಗರಣೆಗೆ ಇಟ್ಟಿದ್ದೀನಿ. ಸಾಸಿವೆ, ಇಂಗು, ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ. ನಿಮಗೆ ಯಾವ ಎಣ್ಣೆ ಬೇಕು ಅಂತ ನೋಡಿಕೊಂಡು ಅದನ್ನ ಹಾಕ್ಕೋಬೋದು. ಮತ್ತು ಒಂದು ಒಗ್ಗರಣೆ ಮೆಣಸನ್ನು ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ. ಕುದೀತಾ ಇರೋ ಹುಳಿಗೆ ಹಾಕೋಣ. ನೋಡಿ ಫ್ರೆಂಡ್ಸ್, ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ. ರುಚಿಕರವಾಗಿ ಇರುವಂತಹ ವೈಷ್ಣವರ ಮನೆಯಲ್ಲಿ ಸಮಾರಂಭಗಳಲ್ಲಿ ಮಾಡುವಂತಹ ಹುಳ್ತೋವೆ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ಇದನ್ನು ಹಾಕ್ಕೊಂಡ್ಬಿಟ್ಟು ಅನ್ನದ ಜೊತೆ 1-2 ಚಮಚ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಈಗ ಹೇಗಿದ್ದರೂ ಅವರೆಕಾಳು ಸೀಸನ್ ಅಲ್ವಾ, ಹಾಗಾಗಿ ಅವರ ಸಣ್ಣ ಪುಟ್ಟ ಸಮಾರಂಭಗಳಲ್ಲೆಲ್ಲ ಈ ರೀತಿಯ ಹುಳ್ತವೆಯನ್ನು ಮಾಡ್ತಿರ್ತಾರೆ. ಇವತ್ತಿನ ಈ ರೆಸಿಪಿ ನಿಮಗೆ ನೋಡಿ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಲ್ವಾ. ನೀವು ಸಹ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ, ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಬಿಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ
ನಿಮ್ಮ ಸಲಹೆ ಸಹಕಾರವನ್ನು ಹೀಗೆ ಮುಂದುವರಿಸಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಭೇಟಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.